ಹಾಯ್ ಹಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಟು ದ ಚಾನಲ್ ವೀಲ್ ಆಫ್ ಫಾರ್ಚೂನ್ ಟ್ಯಾಡ್ ಕಾರ್ಡ್ ರೀಡಿಂಗ್. ಈ ದಿನ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ಅಂತ ಚೆಕ್ ಮಾಡೋಣ. ಅದಕ್ಕೆ ಮೊದಲು ಈ ರೀಡಿಂಗ್ಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಮತ್ತು ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ. ಯಾವ ಸಮಯದಲ್ಲಿ ತಾವು ಇದನ್ನು ನೋಡ್ತೀರೋ ಆ ಸಮಯದಲ್ಲಿ ಇದು ಅಪ್ಲೈ ಆಗುತ್ತೆ. ಯಾವುದು ತಮಗೆ ಅನ್ವಯಿಸುತ್ತೋ ಅದನ್ನು ತಾವು ಸ್ವೀಕರಿಸಿ, ಉಳಿದದನ್ನು ಬೇರೆಯವರಿಗೆ ಬಿಡಿ. ಈಗ ಕಾರ್ಡ್ಸ್ ನೋಡೋಣ, ಯೂನಿವರ್ಸ್ ಏನು ಕಾರ್ಡ್ಸ್ ಕೊಡ್ತಾ ಇದೆ ಅಂತ. ಹಲೋ ವೀಕ್ಷಕರೇ, ಈ ಫಸ್ಟ್ ಕಾರ್ಡ್ ಬಂದುಬಿಟ್ಟು ಈ ಎನರ್ಜಿ ಪ್ರಕಾರ ಯಾರು ತಮಗೆ ಕೆಲಸಗಳನ್ನ ತಾವೇನಾದರೂ ಕೆಲಸ ಮಾಡ್ತಿದ್ರೆ ಅದಕ್ಕೆ ಅಡೆತಡೆ ಉಂಟು ಮಾಡ್ತಾ ಇದ್ದಾರೆ, ನಿಲ್ಲಿಸಲಿಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ. ಇದನ್ನು ನೋಡಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ಯಾರು ತಮ್ಮ ಸರ್ಕಲಲ್ಲಿ ಆ ಥರದವ್ರು ಇದ್ದಾರೆ ಅಂತೇಳಿ. ಬಟ್ ಅವರು ಏನೇನು ತಮ್ಮ ಕೆಲಸಕ್ಕೆ ಅಡ್ಡಿ ಬರಬೇಕು, ನಿಲ್ಲಿಸ್ಬೇಕು ಅಂತ ನೋಡಿದ್ರು ಅದು ಆಗಲ್ಲ. ಯೂನಿವರ್ಸ್ ಕೃಪೆಯಿಂದ, ದೇವರ ಕೃಪೆಯಿಂದ ತಾವು ಆ ಕೆಲಸದಲ್ಲಿ ಮಾಸ್ಟ್ರಿ ಹೊಂದ್ತೀರಾ, ಸಕ್ಸಸ್ ಹೊಂದ್ತೀರಾ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಯೋಚನೆ ಮಾಡಬೇಡಿ ಅಂತ. ಸೊ ನೆಕ್ಸ್ಟ್, ಇನ್ನು ಕೆಲವರಿಗೆ ಯಾರೋ ಮೋಸ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಹುಷಾರಾಗಿ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಯಾರು ತಮಗೆ ಆ ಥರ ಮಾಡ್ತಾ ಇದ್ದಾರೆ ಅಂತ. ಬಟ್ ಅದ್ರ ಜೊತೆಗೆ ನೀವು ಯೂನಿವರ್ಸ್ನ ಮೊರೆ ಹೋಗಿ ದೇವರ ಪ್ರಾರ್ಥನೆ ಮಾಡಿ, ಯೂನಿವರ್ಸ್ ಪ್ರಾರ್ಥನೆ ಮಾಡಿರಿ, ಅವ್ರು ಯಾರು ಅಂತಲೇ ಬೇಗನೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾರೆ. ಆದಷ್ಟು ಬೇಗ ನಿಮಗೆ ಒಂದು ಆಫರ್ ಬರೋದಿದೆ, ಅದನ್ನು ಯೂನಿವರ್ಸ್ ಕಡೆಯಿಂದ ಕಳಿಸ್ತಾ ಇದ್ದಾರೆ. ಬಟ್ ಅದು ಬೇಗನೆ ಬರುತ್ತೆ, ಸ್ವಲ್ಪ ಹುಷಾರಾಗಿ ನೋಡಿ ಅದನ್ನು ಯೋಚನೆ ಮಾಡಿ ತಾವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರಿಗೆ ಹಾವಿರುತ್ತಲ್ವ, ನಾಗರ ಹಾವಿಂದು ಮೂರ್ತಿ ಇರುತ್ತಲ್ವ ಅಥವಾ ನಾಗರಹಾವಿನ ಕಲ್ಲಿರುತ್ತಲ್ವ, ಅದಕ್ಕೆ ಅಭಿಷೇಕ ಮಾಡಿ ಹಾಲಿಂದು ಪೂಜೆ ಮಾಡಿ ಅಂತ ಸಜೆಷನ್ ಕೊಡ್ತಾ ಇದ್ದಾರೆ. ಇನ್ನು ಕೆಲವರೇ ಈ ಕಾರ್ಡ್ ಎನರ್ಜಿ ಪ್ರಕಾರ ತಾವೇ ಎಲ್ಲ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ರು ಯಾರೋ ನಿಮ್ಮ ಮೇಲಿರೋರು ತಮಗೆ ಇಷ್ಟ ಇರೋಲ್ಲ ಅವ್ರು ನೀವು ಮಾಡ್ತಕ್ಕಂಥ ಕೆಲಸನ. ಸೊ ಅವ್ರು ನಿಮಗೆ ಬೇಜಾರಾಗೋ ಥರ ಮಾಡ್ತಿರ್ತಾರೆ. ಸೊ ನೀವು ಇದೇನು ಬೇಡ ಬಿಟ್ಟು ಹೋಗ್ಬಿಡೋಣ ಅನ್ನೋ ಲೆವೆಲ್ಗೆ ಯೋಚನೆ ಮಾಡ್ತಿದ್ದೀರಾ. ಬಟ್ ಹಾಗೆ ಮಾಡಬೇಡಿ, ನೀವೇನು ಕೆಲಸ ಮಾಡ್ತಾಯಿದ್ದೀರೋ ಅದು ತುಂಬಾ ಪರ್ಫೆಕ್ಟಾಗಿ ಆಗಿದೆ, ತುಂಬಾ ಚೆನ್ನಾಗಿದೆ. ಸೊ ನೀವೇನು ಯೋಚನೆ ಮಾಡದೆ ಮುಂದುವರಿರಿ ಅಂತ ಯೂನಿವರ್ಸ್ ಸಜೆಷನ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಕಾರ್ಡ್ ಬಂದುಬಿಟ್ಟು ಈ ಥರ ಇದೆ. ಇದ್ರ ಎನರ್ಜಿ ಪ್ರಕಾರ ಟ್ವಿನ್ ಫ್ಲೇಮ್ ಸೋಲ್ಮೇಟ್ಸ್ ಮೀಟ್ ಆಗೋ ಚಾನ್ಸಸ್ ಇದೆ. ಕಾರ್ಮಿಕ್ ಪ್ಯಾಟರ್ನಲ್ಲಿರೋರು, ಕಾರ್ಮಿಕ್ ಕನೆಕ್ಷನ್ಸ್ ಎಲ್ಲ ಯಾರ್ದು ಕಾರ್ಮಿಕ್ ಬ್ಯಾಲೆನ್ಸ್ ಇರುತ್ತಲ್ವ ಅವ್ರದ್ದು ಪೇರ್ ಆಗಿರ್ತಾರೆ, ಲೈಫ್ ಪಾರ್ಟ್ನರ್ಸು. ಬಟ್ ಟ್ವಿನ್ ಫ್ಲೇಮ್ ಸೋಲ್ಮೇಟ್ ಈ ವಿಚಾರದಲ್ಲಿ ಯೂನಿವರ್ಸೇ ಇಂಟರ್ಫಿಯರ್ ಆಗಿರ್ತಾರೆ. ಸೊ ತಮ್ಮನ್ನು ಮೀಟ್ ಮಾಡಿಸ್ತಾರೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್, ಈ ಕಾರ್ಡ್ ಎನರ್ಜಿ ಪ್ರಕಾರ ತಮ್ಮನ್ನು ಕಾಳೆ ಮತ್ತೆ ಕಾಪಾಡ್ತಾ ಇದ್ದಾರೆ. ತಾವು ಹಿಂದೆ ಇರೋ ಥರ ಅದಕ್ಕಿಂತ ಹೀಗೆ ಉತ್ತಮವಾಗಿದ್ದೀರಾ ಅಥವಾ ಇನ್ಮೇಲೆ ಉತ್ತಮವಾಗಿರ್ತಾರೆ. ಸೊ ಆವಾಗ ಕಾಳೆ ಮತ್ತೆ ನಿಮ್ಮನ್ನು ಕಾಪಾಡಿಕೊಂಡು ನಿಮ್ಮನ್ನು ಒಂದು ಉನ್ನತಿ ಸ್ಥಿತಿಗೆ ತಲುಪೋತನ ದೇವರು ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಸಿಂಹಳೀಯ ದ್ವೀಪ ಅಂತ ಒಂದು ಹೆಸರು ಡೌನ್ಲೋಡ್ ಆಗ್ತಾಯಿದೆ, ನೋಡಿ ಯಾರಿಗದು ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ಈ ಕಾರ್ಡ್ ಎನರ್ಜಿ ಪ್ರಕಾರ ತಾವು ಸ್ವಲ್ಪ ಜಾಸ್ತಿನೇ ಶೈಯಿಂಗ್ ನೇಚರ್ನವ್ರು ಇರ್ಬೋದು ಅಥವಾ ಓಪನ್ ಅಪ್ ಆಗಲಿಕ್ಕೆ ಇಷ್ಟಪಡ್ತಾ ಇರೋಲ್ಲ. ಸೊ ಹೈಡಾಗಿ ಏನೇ ಕೆಲಸ ಮಾಡಿದರೂ ಹೈಡ್ ಆಗಿರೋ ಥರ ಇರುತ್ತೆ ತಮಗೆ. ನೀವು ಎಮೋಷ್ನಲ್ ಕೂಡ ಗುಡ್ ಪರ್ಸನ್ ಆಗಿರ್ತೀರ. ಬಟ್ ತಾವು ಕೂಡ ಶೈಯಿಂಗ್ ನೇಚರ್ ಇರೋದ್ರಿಂದ ನೀವು ಮಾಡಿರ್ತಕ್ಕಂಥ ಕೆಲಸಗಳ್ನ, ಒಳ್ಳೆಯ ಕೆಲಸಗಳ್ನ ಯಾರಿಗೂ ಹೇಳ್ತಿರಲ್ಲ, ಪ್ರಚಾರ ಮಾಡ್ತಿರಲ್ಲ, ಸುಮ್ಮನೆ ಇರ್ತೀರ. ಬಟ್ ಇವೆರಡು ಕಾರ್ಡ್ನಿಂದ ಮುಂದೆ ನೆಕ್ಸ್ಟ್ ಏನಿದೆ, ಈ ಕಾರ್ಡ್ನ ಪ್ರಕಾರ ದ ಸನ್ ಕಾರ್ಡ್, ಹ್ಯಾಪಿಯಾಗಿದ್ದಾರಲ್ವ ಆ ಮಗು, ಅದೇ ಥರ ನಿಮಗೆ ಖುಷಿಯಿಂದ ಇರಲಿಕ್ಕೆ ಯೂನಿವರ್ಸ್ ಹೆಲ್ಪ್ ಮಾಡ್ತಾರೆ. ಮುಂದೆ ನೀವು ಮಾಡಿದ ಎಲ್ಲ ಒಳ್ಳೆಯ ಕೆಲಸಗಳಿಗೆ ತಕ್ಕನಾದ ಪ್ರತಿಫಲ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವೇನು ಡೋಂಟ್ ವರಿ ಮಾಡಬೇಡ್ರಿ, ನೀವು ಖುಷಿಯಿಂದ ಇರಿ ಮತ್ತು ಯೂನಿವರ್ಸ್ ಮೇಲೆ ಎಲ್ಲದನ್ನು ನಿಮ್ಮ ಜವಾಬ್ದಾರಿನ ಯೂನಿವರ್ಸಿಗೆ ವಹಿಸಿ, ಅವರೆಲ್ಲ ನೋಡ್ಕೊತಾರೆ ಅಂತ ಹೇಳ್ತಾರೆ. ಇನ್ನು ಕೆಲವರಿಗೆ ಯಾರ ಕಡೆಯಿಂದಲೂ ಆಫರ್ ಬರೋದಿದೆ, ಹೆಚ್ಚುವಾಗ ಫೈನಾನ್ಷಿಯಲಿ ರಿಲೇಟೆಡ್ ಆಗಿರ್ತಕ್ಕಂಥ ಆಫರ್ ಬರ್ಬೋದು. ಸೊ ಇದರಿಂದ ತಮಗೆ ಮುಂದೆ ತುಂಬಾ ಉನ್ನತಿ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಕಳ್ಕೊಂಡಿರೋ ದುಡ್ಡು ಕೂಡ ಸಿಗೋ ಚಾನ್ಸಸ್ ಇದ್ದಾವೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಓಕೆ ವ್ಯೂವರ್ಸ್, ಇಲ್ಲಿವರೆಗೂ ವಿಡಿಯೋ ನೋಡಿದ್ರಲ್ವ, ತಮಗೆ ಎಷ್ಟು ಮ್ಯಾಚ್ ಆಯಿತು, ಎಷ್ಟು ಎನರ್ಜಿ ಮ್ಯಾಚ್ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು.